ಹಾಯ್ ನಮಸ್ಕಾರ. ನನ್ನ ಕೈಯಲ್ಲಿ ಹಿಟ್ಟಿದೆ. ಈ ಹಿಟ್ಟು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಿದೆ, ಕಾಕ್ರೋಚ್ಗೆ. ಇವತ್ತು ಕರ್ನಾಟಕದಲ್ಲಿ ಕೂಡ ಕಾಕ್ರೋಚ್ ಭಾಳ ಸೌಂಡ್ ಮಾಡ್ತಾ ಇದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಈ ಸಿದ್ದರಾಮಯ್ಯ ಅವರು ನಾನೇ ಕಾಕ್ರೋಚ್ ಅಂತೇಳಿ ಆ ಟೀ ಶರ್ಟನ್ನು, ಅವ್ರು ಇರ್ಬೋದು, ನನಗೇನು ಡೌಟ್ ಇಲ್ಲ, ಆ ಟೀ ಶರ್ಟನ್ನು ಇವತ್ತು ರಿಲೀಸ್ ಮಾಡಿದರು. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಟ್ರೆಂಡನ್ನು ಎಪ್ಪಿಸಿರುವಂತಹ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಕೇಳಿದರೆ, ಒನ್ಸ್ ಅಗೈನ್ ಕಾಂಗ್ರೆಸ್ ಇದೆ, ಆಮ್ ಆದ್ಮಿ ಪಾರ್ಟಿ ಇದೆ, ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯನ್ನು ವಿರೋಧಿಸುವಂಥ ಎಲ್ಲ ಮನೋಸ್ಥಿತಿ, ಸೋಕಾಲ್ಡ್ ಸೆಕ್ಯುಲರ್, ಇವರೆಲ್ಲರೂ ಸೇರ್ಕೊಂಡಿದ್ದಾರೆ. ಇವರು ಇವತ್ತು ತೌಡು ಕೊಡ್ತಾ ಇರೋದು ಕಾಕ್ರೋಚ್ ಸಬ್ಜೆಕ್ಟನ್ನು ಇಟ್ಕೊಂಡು, ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವಂತಹ ಒಂದು ಸೋಷಿಯಲ್ ಮೀಡಿಯಾದ ಟ್ರೆಂಡನ್ನು ಇಟ್ಕೊಂಡು ನೇಪಾಳದಲ್ಲಿ ನಡೆದಂತಹ ಏನು ಜಂಜಿ ಹೋರಾಟ ಇದೆಯಲ್ಲ, ಆ ಮಾದರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಹಣದು ಹಾಕ್ಬೋದು ಎನ್ನುವಂಥ ಒಂದು ಭ್ರಮೆಗೆ ಬಿದ್ದಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಪರಾವಲಂಬಿ ಅಥವಾ ನಿರುದ್ಯೋಗಿ ಯುವಕರನ್ನು ಕಾಕ್ರೋಚ್ ಅಂತ ಕರೆದ್ರು ಅನ್ನೋದನ್ನು ಇಟ್ಟುಕೊಂಡು ಅವ್ರು ಮುಂದುವರೆದು ಹೇಳ್ತಾರೆ, ಮೋಸದ ಸರ್ಟಿಫಿಕೇಟ್ ಇಟ್ಕೊಂಡು ಮೋಸ ಮಾಡುವವರ ಕುರಿತಾಗಿ ನಾನು ಮಾತಾಡಿದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಬಿಟ್ಬಿಟ್ರು. ಆದರೆ ಒಂದು ತಮಾಷೆಗಂಥೇಳಿ CJP ಅಂಥೇಳಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂಥೇಳಿ ಮಾಡೋದೇ ಇವರು BJPಯ ವಿರುದ್ಧ. ಯಾಕಂತ ಕೇಳಿದರೆ, BJP ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳನ್ನು ಬುಕ್ ಮಾಡ್ತದೆ. ಅವರು ನಿವೃತ್ತರಾದ ನಂತರ ಅವರಿಗೆ ಇವರು ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡ್ತಾರೆ. ಅವ್ರ ಪ್ರಣಾಳಿಕೆ ಒಂದು ಬಿಡುಗಡೆ ಮಾಡಿದ್ದಾರೆ, ನಾವು ಆ ರೀತಿಯ ವ್ಯವಸ್ಥೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂಥೇಳಿ. ಮಹುವಾ ಮೊಹಿತ್ರಾ ಮತ್ತು ಕೀರ್ತಿರಾಜ್ ವಿಪಕ್ಷ ನಾಯಕರು ಸಡನ್ನಾಗಿ ಈ ಮೂಮೆಂಟ್ನಲ್ಲಿ ತಮ್ಮ ತಲೆಯನ್ನು ತೊಡಗಿಸ್ಕೊಳ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಇವತ್ತು ನೀವು ನೋಡಿದಿರಿ, ರಾಜ್ಯ ಸರ್ಕಾರವೇ ನಾನು ಕೂಡ ಜಿರ್ಲೆ ಅಂತೇಳಿ ಒಂದು ಟೀ ಶರ್ಟನ್ನು ಇವತ್ತು ಖುದ್ದು ಮುಖ್ಯಮಂತ್ರಿ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದರೆ, ಇದನ್ನು ಶುರು ಮಾಡಿದಂತಹ ಅಭಿಜಿತ್ ದೀಪ್ಗೆ ಒಬ್ಬ ಸಾಮಾನ್ಯ ನಿರುದ್ಯೋಗಿ ಯುವಕನಲ್ಲ, ರಸ್ತೆ ಮೇಲೆ ನಿಂತುಕೊಂಡು ನನಗೊಂದು ಉದ್ಯೋಗ ಕೊಡಿ ಅಂತೇಳಿ ಅಂಗಲಾಚುವಂಥ ಯುವಕ ಅಲ್ಲ, ಅವನಿಗೆ ಕೆಲಸ ಇಲ್ಲ ಅಂಥೇಳಿ ಯಾವ ಕಂಪನಿನೂ ಕೂಡ ರಿಜೆಕ್ಟ್ ಮಾಡಿಲ್ಲ. ಬದಲಿಗೆ ಆತ ಒಬ್ಬ ಕೋಟ್ಯಾಧಿಪತಿ. ಅಮೆರಿಕದ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಸಾರ್ವಜನಿಕ ಸಂಪರ್ಕ ತಂತ್ರಗಾರಿಕೆಯ ವಿಚಾರದಲ್ಲಿ ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿ. ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಗೊತ್ತಿರಬಹುದು, ಈಗಾಗಲೇ ಆತ ಆಮ್ ಆದ್ಮಿ ಪಾರ್ಟಿಯ ಪೊಲಿಟಿಕಲ್ ಐಡಿಯಾಲಜಿಯ ಹಿಂದೆ ಇದ್ದಂತಹ ಹುಡುಗ. ಅವನು ಮಾಡ್ತಾನೆ, ಅವನಿಗೆ ತಕ್ಷಣಕ್ಕೆ ಬೆಂಬಲಕ್ಕೆ ಧ್ರುವರಾಟಿ ಬರ್ತಾನೆ. ಈ ಧ್ರುವರಾಟಿ ಅಂತ ಹೇಳಿದ್ರೆ ಯಾರು? ಇಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಅಲ್ಲಲ್ಲಿ ಇರುವಂಥ ಜಿರಳೆಗಳು ಇದ್ದಕ್ಕಿದ್ದಾಗೆ ನಾನು ನ್ಯಾಷನಲ್ CJP ನ್ಯಾಷನಲ್ ಪ್ರೆಸಿಡೆಂಟ್ ಅಂತೇಳಿ ಅವರವರೇ ಬೋರ್ಡನ್ನು ನೇತು ಹಾಕ್ಕೊಂಡು ಇವತ್ತು ಹಸಿ ವ್ಯಂಗ್ಯಕ್ಕೆ ಈಡಾಗ್ತಾ ಇದ್ದಾರೆ. ಈಗ ಆಗ್ತಿರೋದಾದ್ರೂ ಏನು, ನಾವು ಜಿರಳೆಗಳು, ನಾವು ನಿರುದ್ಯೋಗಿಗಳು ಅಂಥೇಳಿ ಯೂತ್ಸಿಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ಯೂತ್ಸ್ ಇವತ್ತು ಒಂದು ರೀತಿ ಆಕ್ರೋಶದ ಜ್ವಾಲೆಯಲ್ಲಿ ಬೇಯ್ತಾ ಇದ್ದಾರೆ. ಯಾಕಂತ ಹೇಳಿದರೆ, ನೀಟ್ ಎಕ್ಸಾಮ್ನಲ್ಲಿ ಆದಂಥ ಒಂದು ದೊಡ್ಡ ತಪ್ಪು. ಇದನ್ನು 100% ನಾನು ಬೆಂಬಲಿಸೋದಿಲ್ಲ, ಇದು ಸರಿ ಅಂತಲೂ ಹೇಳಲ್ಲ. ನೀಟ್ ಕ್ವೆಶ್ಚನ್ ಪೇಪರ್ ಔಟ್ ಆಗಿರುವಂಥದ್ದು, ಲೀಕ್ ಆಗಿರುವಂಥದ್ದು ನಾವು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲದಿರುವಂಥ ಒಂದು ತಪ್ಪು. ಈ ಸಂದರ್ಭವೇ ಈ ರೀತಿಯ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡೋಕ್ಕೆ ಸರಿಯಾದ ಸಮಯ ಅಂಥೇಳಿ ಕಾದು ಕುಳಿತಂಥ ಈ ಟೀಮ್ ಎಲ್ಲರೂ ಸೇರಿ ಮಾಡಿದಂತಹ ಒಂದು ಷಡ್ಯಂತ್ರವೇ CJP. ನಾನು ಅತ್ಯಂತ ನಿಖರವಾಗಿ ಹೇಳ್ತೀನಿ, ಇದು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಭಾರತದಲ್ಲಿ ಸಡ್ಡು ಹೊಡೆದು ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಎಲ್ಲ ವಿಪಕ್ಷಗಳು ಸೇರಿ ಹೆಣೆದಿರುವಂತಹ ಒಂದು ಡಿಜಿಟಲ್ ಬಲೆ. ಇದರ ಹಿಂದೆ ಇಂಟರ್ನ್ಯಾಷನಲ್ ಲೆವೆಲ್ನ ತಲೆಗಳಿವೆ, ಅದು ನಿಮಗಂತೂ ಸ್ಪಷ್ಟವಾಗಿ ಕಾಣಿಸಿವೆ. ಹಲವಾರು ಕೋಟಿಯ ಫಂಡಿಂಗ್ ಕೂಡ ಆಗಿದೆ. ನಮ್ಮ ಯುವಕರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೀದಿಯಲ್ಲಿ ಹೋರಾಟ ಮಾಡುವಂಥದ್ದು ಮತ್ತೊಂದು, ಅಥವಾ ವ್ಯವಸ್ಥೆಯನ್ನು ಪ್ರಶ್ನಿಸುವಂಥದ್ದು, ಪ್ರಭುತ್ವದ ವಿರುದ್ಧ ಸಿಡಿದು ನಿಲ್ಲುವಂಥದ್ದು, ಇವೆಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸೌಂದರ್ಯ. ಆದರೆ ಇಲ್ಲಿ ಆಗ್ತಾ ಇರೋದು ಆ ರೀತಿಯ ಮಾದರಿಯ ಹೋರಾಟ ಅಲ್ಲ. ನೀವು ನೇಪಾಳದ ಜೆನ್ಜಿ ಹೋರಾಟವನ್ನು ನೋಡಿದ್ರಲ್ಲ, ಆ ರೀತಿಯ ಟ್ರೆಂಡನ್ನು ಭಾರತದಲ್ಲಿ ಸ್ಪೆಷಲಿ ಮೋದಿ ಸರ್ಕಾರದ ವಿರುದ್ಧ ಹಬ್ಬಿಸುವ ಪ್ರಯತ್ನದ ಭಾಗವಾಗಿ ಇದು ಒಂದು. ಆದರೆ ಇದರಿಂದ ಆದ ಪಾಸಿಟಿವ್ ರಿಸಲ್ಟ್ ಏನು ಗೊತ್ತಾ ನಿಮಗೆ? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವಾರ್ಗಳನ್ನು ಮರೆತು ಬಿಟ್ಟಿರುವಂಥ ರೈಟ್ ವಿಂಗ್ನ ವಾರಿಯರ್ಗಳು ಇವತ್ತು ಚಿಗದು ನಿಂತು ಬಿಟ್ಟಿದ್ದಾರೆ. ಇದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಬಹಳ ಹಾಸ್ಯಾಸ್ಪದ ಅನಿಸೋದು ನನಗೆ. ಕರ್ನಾಟಕದಲ್ಲಿ ಕೆಲವು
ನಾವು ಜಿರ್ಲೆ ಅಂಥೇಳಿ ಬೆಳಗಿಂದ ಲಬೋ ಲಬೋ ಅಂತ ಹೊಯ್ಕೊಂತ ಇವೆ. ಆ ಜಿರ್ಲೆಗಳಿಗೆ ನಾವು ಹಿಟ್ ಹೊಡಿತಾ ಇದ್ದೀವಿ.